ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಸುಧವರನ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಚೆನ್ನಾಗಿದ್ದೀನಿ. ಭಾಳ ದಿನ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಗೋವಾದಿಂದ. ಸೊ ವ್ಲಾಗ್ನ ನಾನು ಒಂದೇ ಸರಿ ಗೋವಾದಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಗೋವಾಗೆ ಬಂದಿದ್ದೀನಿ. ಗೋವಾ ಟ್ರಿಪ್ ಮಾಡೋಣ ಅಂತಂದು ನಾನು ಫಸ್ಟ್ ಟೈಮ್ ಬಂದಿರೋದು. ನೋಡೋಣ ಗೋವಾ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಬನ್ನಿ ಗೋವಾ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ. ಸೊ ಅದಕ್ಕೆ ಒಂದೇ ಸರಿ ಗೋವಾದಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಓಕೆನಾ, ಗೋವಾದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು. ಬನ್ನಿ ಈಗ ನಂದು ಇದ್ದಿದ್ದು ಹೋಮ್ ಸ್ಟೇ ಎಲ್ಲ ನಿಮಗೆ ತೋರಿಸ್ತೀನಿ. ಅಷ್ಟರಲ್ಲಿ ನಾವು ಈಗ ಗೋವಾ ರೀಚ್ ಆಗೋದ್ರೊಳಗಡೆ ಈ ಹೋಮ್ ಸ್ಟೇ ಎಲ್ಲ ನೋಡ್ಕೊಂಡು ಬನ್ನಿ ಹೋಗೋಣ. ನೋಡಿ, ಈಗ ನಾವಿರೋದು ಬಂದುಬಿಟ್ಟು ಗಾರ್ಡನ್ ವಿಲ್ಲಾ ಹೋಮ್ ಸ್ಟೇ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ ರೆಸಾರ್ಟ್ ಇದು. ರೆಸಾರ್ಟ್ ಅಂದರೆ ಈಗ ಸಣ್ಣದಾಗಿ ಮಾಡ್ತಾಯಿದ್ದಾರೆ. ಹೋಮ್ ಸ್ಟೇಸ್ ಡುಪ್ಲೆಕ್ಸ್ ಇದೆ ಇದು. ಕೆಳಗಡೆನೂ ನಿಮಗೆ ಡಬಲ್ ಕಾಟ್ ಸಿಗುತ್ತೆ, ಮೇಲ್ಗಡೆನೂ ಡಬಲ್ ಕಾಟ್ ಸಿಗುತ್ತೆ ನಿಮಗೆ. ಡುಪ್ಲೆಕ್ಸು ತುಂಬ ಚೆನ್ನಾಗಿದೆ. ನಾವು ಹೋಗಿರೋದು ಇಬ್ಬರೇ ಆಗಿರೋದ್ರಿಂದ ಮತ್ತು ಡ್ರೈವರನ್ನು ಜೊತೆ ಕರ್ಕೊಂಡೋಗಿರೋದ್ರಿಂದ ನಾವು ಕೆಳಗಡೆ ಅವರಿಗೆ ಕೊಟ್ಬಿಟ್ಟು ನಾವು ಮೇಲ್ಗಡೆ ಹೋದ್ವಿ. ತುಂಬ ಚೆನ್ನಾಗಿದೆ. ಇಲ್ಲಿಂದ ಹೊರಗಡೆ ನಿಮಗೆ ಬಾಲ್ಕನಿನೂ ಸಿಗುತ್ತೆ, ನೋಡ್ಬೋದು ಬಾಲ್ಕನಿ. ನಾವು ಗೋವಾದಲ್ಲೇ ರೂಮ್ ಮಾಡ್ತಾಯಿದ್ವಿ, ಬಟ್ ಅಲ್ಲೆಲ್ಲ ಕಾಸ್ಟ್ ಹೇಗೆ ಅನ್ನೋದು ಎಲ್ಲರಿಗೂ ಗೊತ್ತೇ ಇರುತ್ತೆ, ಅಲ್ಲೆಲ್ಲ ಕಾಸ್ಟ್ಲಿ ಅಂತ ಹೇಳ್ಬಿಟ್ಟು. ಸೊ ಬೀಚ್ ಹತ್ರ ಎಲ್ಲ ತುಂಬ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಇಲ್ಲೇ ಹೊರಗಡೆನೇ ರೂಮ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಮತ್ತು ರಾತ್ರಿನೇ ಜರ್ನಿ ಮಾಡಿ ಸುಸ್ತಾಗಿದ್ವಿ ಅಲ್ವಾ, ಅದಕ್ಕೋಸ್ಕರ ಎಲ್ಲೇ ರೂಮ್ ಮಾಡಿದ್ವಿ. ಇದು ಡುಪ್ಲೆಕ್ಸು. ಹೊರಗಡೆಯಿಂದ ಈ ಥರ ಇದೆ ನಿಮಗೆಲ್ಲ ಲುಕ್ಕು. ತುಂಬ ಚೆನ್ನಾಗಿದೆ. ಈ ಥರ ಇಲ್ಲೆಲ್ಲ ಗಾರ್ಡನ್ ಈಗ ಮಾಡ್ತಾಯಿದ್ದಾರೆ ರೀಸೆಂಟಾಗಿ. ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಇದ್ದಾರಂತೆ, ಇನ್ನೂ ಮಾಡ್ತಾರೆ. ನೆಕ್ಸ್ಟ್ ಹೋಗೋರಿಗೆಲ್ಲ ಯೂಸ್ ಆಗ್ಬೋದು ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ನನಗೆ ಅನಿಸ್ದಂಗೆ ಇದು ರಾಮನಗರ ಹತ್ರ ಬರ್ಬೋದು. ತುಂಬ ಚೆನ್ನಾಗಿದೆ. ರಾಮನಗರ ಹತ್ರ ಹಿಂಗೆ ಒಳಗಡೆ ಹೋಗ್ಬೇಕು ಅಂದ್ಕೊತೀನಿ. ಯಾರಾದರೂ ಹೋಗ್ಬೇಕು ಅಂತಿದ್ರೆ ಹೋಗ್ಬೋದು. ತುಂಬ ಚೆನ್ನಾಗಿದೆ ಮಾತ್ರ. ಇದು ನಾನು ಕೆಳಗಡೆ ಎಲ್ಲ ವಿಡಿಯೋ ಮಾಡಲಿಲ್ಲ, ಮರ್ತುಬಿಟ್ಟೆ. ವಾಶ್ರೂಮ್ ಅಷ್ಟೇ ತುಂಬ ಚೆನ್ನಾಗಿದೆ. ಯಾರಾದರೂ ಗೋವಾ ಹೋಗ್ಬೇಕು ಅಂತಿದ್ರೆ ನೋಡ್ಬೋದು, ಇಲ್ಲಿ ರೂಮ್ಗೆ ಹೋಗ್ಬೋದು. ರಾಮನಗರ ಹತ್ರ ಬರುತ್ತೆ. ನಮಗೆ ಇಷ್ಟಕ್ಕೆ 2000 ಆಯಿತು ಪರ್ ನೈಟ್ ಅಷ್ಟೇ. ಒಂದು ನೈಟಿಗೆ ಎಷ್ಟು ಆಯಿತು ನಮಗೆ ಕಾಸ್ಟು. ಚೆನ್ನಾಗಿತ್ತು ರೂಮ್ ಎಲ್ಲ, ಮತ್ತು ವಾಶ್ರೂಮ್ ಎಲ್ಲ ತುಂಬ ಚೆನ್ನಾಗಿತ್ತು. ಈಗ ಅಲ್ಲಿಂದ ನಿಮಗೆ ರೂಮ್ ತೋರಿಸ್ಕೊಂಡ್ಬಿಟ್ಟು ಅಲ್ಲಿಂದ ಹೊರಡ್ತಾ ಇದ್ದೀವಿ. ತಿಂಡಿ ತಿನ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಗೋವಾ ಹತ್ರ ಇದ್ದೀವಿ. ಆಲ್ರೆಡಿ ಘಾಟ್ ಸೆಕ್ಷನಲ್ಲಿದ್ದೀವಿ. ಸ್ವಲ್ಪ ನನಗೆ ಕೋಲ್ಡು ಕಾಫ್ ಆಗಿದೆ, ಗೊತ್ತೇ ಇರುತ್ತೆ. ಎಲ್ಲ ಕಾಮನ್. ಟ್ರಾವೆಲಿಂಗ್ ಮಾಡಿದ್ಮೇಲೆ ಸ್ವಲ್ಪ ಹುಷಾರಿಲ್ದಂಗೆ ಆಗೋದು ಎಲ್ಲ ಕಾಮನ್ನು. ಸೊ ಹಾಗೆ ನನಗೂ ಗೋವಾದಿಂದ ಬಂದಮೇಲೆ ಸ್ವಲ್ಪ ಕೋಲ್ಡು ಕಾಫ್ ಎಲ್ಲ ಆಗಿದೆ. ಯಾಕಂದರೆ ಚಳಿ ಭಾಳ ಇತ್ತು, ಅಲ್ಲಿ ಸೆಕೆ ಇದ್ದಿಲ್ಲ, ತುಂಬ ಚಳಿ ಇತ್ತು. ಸೊ ಈಗ ಗೋವಾ ಹತ್ರ ಇದ್ದೀವಿ ನಾವು. ಸೊ ಗೈಸ್, ಈಗ ನಾವು ಗೋವಾಗೆ ಬಂದಿದ್ದೀವಿ ಆಲ್ರೆಡಿ. ಈಗ ನಾವು ಬಂದುಬಿಟ್ಟು ಇರೋದು ಪಣಜಿಯಲ್ಲಿ. ಪಣಜಿ ಬಂದುಬಿಟ್ಟು ಗೋವಾದ ಕ್ಯಾಪಿಟಲ್ ಸಿಟಿ. ಅಲ್ಲಿ ಕಾಣ್ತಾ ಇದೆಯಲ್ಲ ಬ್ರಿಡ್ಜು, ಅದೇ ಬ್ರಿಡ್ಜು, ಫೇಮಸ್ ಬ್ರಿಡ್ಜ್ ಇದು. ಕೆಳಗಡೆ ರಿವರ್ ಹೋಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಇದು ಬ್ರಿಡ್ಜು, ತೋರಿಸ್ತೀನಿ ನಾನು. ಸಂಜೆ ಎಲ್ಲ ಲೈಟಿಂಗ್ಸ್ ಆನ್ ಆಗುತ್ತೆ. ಇದು ಬಂದುಬಿಟ್ಟು ಕೇಬಲ್ ಬ್ರಿಡ್ಜ್ ಅಂತ ಹೇಳ್ತಾರೆ ಅಂತ, ಇದನ್ನು ಅಟಲ್ ಸೇತು ಏನೋ ಹೇಳ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಚೆಕ್ ಮಾಡಿದೆ ನಾನು, ಅದು ಹಂಗಾಗಿ ಹೇಳ್ತಾ ಇರೋದು. ಇದು ನೋಡಿ, ಇದು ಕೇಬಲ್ನಿಂದ ಮಾಡಿರೋದಂತೆ. ಚೆನ್ನಾಗಿದೆ, ದೊಡ್ಡದಿದೆ ಬ್ರಿಡ್ಜ್ ಇದು. ಸಂಜೆ ಎಲ್ಲ ಲೈಟಿಂಗ್ಸ್ ಆನ್ ಆಗುತ್ತೆ. ಈ ಕಡೆ ಕೆಳಗಡೆ ರಿವರ್ ಹೋಗುತ್ತೆ ನಿಮಗೆ. ಅಲ್ಲೆಲ್ಲ ನಿಮಗೆ ಕ್ರೂಸ್ಗಳೆಲ್ಲ ಕಾಣಿಸುತ್ತೆ. ಕೆಸಿನೋ ಪ್ರೈಡು, ಮೆಜೆಸ್ಟಿಕ್ ಪ್ರೈಡು ಅಂತೆಲ್ಲ ಏನು ಹೇಳ್ತೀರಾ, ನೋಡಿರ್ತೀರ ಕೆಲವರು. ಅಲ್ಲಿ ಕಾಣ್ತಾ ಇದೆಯಲ್ಲ, ಅವೆಲ್ಲ ಮೆಜೆಸ್ಟಿಕ್ ಪ್ರೈಡು, ಕೆಸಿನೋ ಪ್ರೈಡು, ಇನ್ನೂ ಬಿಗ್ ಡ್ಯಾಡಿ, ತುಂಬ ಕ್ರೂಸ್ಗಳಿವೆ ಆ ಥರ. ಸಂಜೆ ಹೋಗೋಣ ಕೆಸಿನೋಗೆ. ಸೊ ಈಗ ಫಸ್ಟು ಬೀಚ್ಗೆ ಹೋಗೋಣ. ಇಲ್ಲಿಂದ ಈಗ ಬೀಚ್ಗೆ ಹೋಗ್ತಾ ಇದ್ದೀವಿ ಡೈರೆಕ್ಟಾಗಿ ನಾವು. ಸಂಜೆ ಎಲ್ಲ ಈ ಕಡೆ ಬಂದಮೇಲೆ ಮತ್ತೆ ಈ ಕಡೆ ಎಲ್ಲ ತೋರಿಸ್ತೀನಿ ನಾನು ನಿಮಗೆ. ಬನ್ನಿ ಈಗ ಫಸ್ಟ್ ಬೀಚ್ಗೆ ಹೋಗ್ಬಿಡೋಣ. ಯಾವ ಮತ್ತು ಬೀಚ್ಗಳು ಅಂತ ಬಂದ್ರೂ ಅಷ್ಟೇ ತುಂಬ ಬೀಚ್ಗಳಿದೆ. ನಿಮ್ಮ ಸೆಲೆಕ್ಷನ್ ಎಲ್ಲಿ ಬೇಕಾದರೂ ಹೋಗ್ಬೋದು. ಈಗ ನಾವು ಹೋಗ್ತಿರೋ ಬೀಚ್ ಬಂದುಬಿಟ್ಟು ಕಲ್ಲಂಗುಟ್ ಬೀಚ್ಗೆ. ಈಗ ಕಾರ್ ಪಾರ್ಕಿಂಗ್ ಮಾಡಿ ಹೋಗ್ತಾ ಇದ್ದೀವಿ. ಸೊ ಪಾರ್ಕಿಂಗ್ ಮಾಡಿದ್ದೀವಿ ಈ ಕಡೆ ಸೈಡು, ಕಾಣಿಸ್ತಲ್ಲ ಅಲ್ಲಿ. ಇಲ್ಲೆಲ್ಲ ಲಾಡ್ಜ್ಗಳೇ ಇರೋದು ಜಾಸ್ತಿ. ಎಷ್ಟು ಲಾಡ್ಜ್ಗಳಿದ್ರು ಕಡಿಮೆನೇ, ಯಾಕಂದರೆ ನೀವು ವೀಕ್ ಡೇಸಲ್ಲಿ ಹೋದರೆ ಅಷ್ಟೇನೋ, ಒಂದ್ಸಲ ವೀಕೆಂಡಲ್ಲಿ ಹೋದರೆ ತುಂಬ ರಶ್ ಇರುತ್ತೆ. ರೂಮ್ಸು ಅಷ್ಟೇ ತುಂಬ ಕಾಸ್ಟ್ಲಿ ಹೇಳ್ತಾರೆ, ಮತ್ತು ರೂಮ್ಸು ಸಿಗೋದಿಲ್ಲ ನಿಮಗೆ. ಅದಕ್ಕೋಸ್ಕರ ನಾವು ದೂರ ರೂಮ್ ಮಾಡಿದ್ದು. ನೋಡ್ಬೋದು, ಈಗ ಬೀಚ್ ಹತ್ರ ಬಂದಿದ್ದೀನಿ. ನೀವು ನಂಬ್ತಿರೋ ಬಿಡ್ತಿರೋ, ನಾನು ಫಸ್ಟ್ ಟೈಮ್ ಬೀಚ್ ನೋಡ್ತಾ ಇರೋದು ಇಷ್ಟು ವರ್ಷದಲ್ಲಿ. ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಕಾಣ್ತಾ ಇರ್ಬೋದು, ಇಲ್ಲಿ ನೋಡ್ಬೋದು, ಫುಲ್ ಖಾಲಿ ಕಾಣಿಸ್ತಾ ಇದೆ ಬೀಚಿಂದ. ಅದು ಎಂಡ್ಲೆಸ್ ಅಂತಾರಲ್ಲ ಬೀಚ್ಗೆ, ಆ ಥರ ತುಂಬ ಚೆನ್ನಾಗಿತ್ತು. ನನಗೆ ಭಾಳ ಖುಷಿ ಆಯಿತು ನೋಡಿ ಎಷ್ಟು ಚೆನ್ನಾಗಿದೆ. ಸಣ್ಣ ಸಣ್ಣ ಬೋಟ್ಗಳೆಲ್ಲ ಹೋಗಿದ್ದಾವೆ. ಬೋಟಲ್ಲೆಲ್ಲ ಹೋಗೋರು ಹೋಗ್ಬೋದು. ಬೀಚಲ್ಲಿ ಇಲ್ಲಿ ಮುಂದ್ಗಡೆ ಆಟ ಆಡೋರೆಲ್ಲ ಆಟ ಆಡ್ತಿರ್ತಾರೆ. ಒಂದಷ್ಟು ಗೇಮ್ಸ್ ಇರ್ತಾವೆ, ಗೇಮ್ಗಳು ಆಡ್ಬೋದು. ಈಗ ನಾವು ಹೋಗ್ತಾ ಇದ್ದೀವಿ ಬೀಚ್ ಹತ್ರ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬೀಚ್ ಹತ್ರ. ನೋಡೋಣ ಯಾವ್ಯಾವ ಥರ ಗೇಮ್ಸ್ಗಳಿರುತ್ತೆ. ಗೇಮ್ಸ್ ನಾನು ಆಡೋದು ಕಮ್ಮಿ, ನೋಡೋಣ
ನೋಡಿ ಗೋವಾ, ಐ ಲವ್ ಗೋವಾ ಅಂತಂದು ಬರ್ತಾ ಇದ್ದಂಗೆ ನಿಮಗೆ ಸಿಗುತ್ತೆ. ಇಲ್ಲೆಲ್ಲ ಫೋಟೋಸ್ ಎಲ್ಲ ತಗೊಳ್ಳೋರು. ಇಲ್ಲಿಂದ ನಾವೀಗ ಹೋಗ್ತಾ ಇದ್ದೀವಿ. ನೋಡ್ಬೋದು ಇದು ಮರಳು ತುಂಬ ಚೆನ್ನಾಗಿದೆ. ಮರಳು ಹೆಂಗೆ ಅಂದರೆ ತುಂಬ ಒಂಥರ ಸಾಫ್ಟ್, ಅಂದರೆ ತುಂಬ ಸಿಕ್ಕಾಪಟ್ಟೆ ಸಾಫ್ಟ್ ಇದೆ ಇದು ಮರಳು, ತುಂಬ ಚೆನ್ನಾಗಿದೆ. ನೀವು ಬರೆ ಕಾಲಲ್ಲಿ ನಡೆದ್ರೆ ಒಂಥರ ತುಂಬ ಸುಸ್ತು ಅನ್ಸೋದಿಲ್ಲ, ಚೆನ್ನಾಗಿದೆ. ನನಗೆ ಭಾಳ ಇಷ್ಟ ಆಯಿತು. ಇದೆಲ್ಲ ಒಂಥರ ಮರಳು ಹೆಂಗೆ ತೇಲ್ತಾ ಇರುತ್ತೆ ಗೊತ್ತಾ, ತುಂಬ ಚೆನ್ನಾಗಿ ಅಂತ. ಅದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ನನಗೆ ಎಕ್ಸ್ಪೀರಿಯೆನ್ಸ್ ಮಾಡಿದೆ, ತುಂಬ ಇಷ್ಟ ಆಯಿತು ನನಗೆ. ಫಸ್ಟ್ ಟೈಮ್ ಅಲ್ವಾ, ತುಂಬ ಖುಷಿ ಆಯಿತು. ನೋಡಿ ತುಂಬ ಜನ ಬಂದಿದ್ದರು. ನಾವು ಬೇಗನೆ ಹೋದ್ವಿ. ಆಲ್ಮೋಸ್ಟ್ ನಾವು ಬೆಳಗ್ಗೆ ಹೋದಾಗ 10:30 11 ಗಂಟೆ ಇಲ್ಲ 11:30 ಆಗಿತ್ತು ಅಂದ್ಕೊತೀನಿ, ನಾನು ಟೈಮ್ ನೋಡಲಿಲ್ಲ. ನೋಡಿ ಅಷ್ಟು ಬಿಸಿಲು ಇದ್ದಿಲ್ಲ ಅಂದ್ಕೊತೀನಿ. ತುಂಬ ಬಿಸಿಲಿತ್ತು ಅಂದರೆ ಸಿಕ್ಕಾಪಟ್ಟೆ ಟ್ಯಾನ್ ಆಗಿಬಿಡ್ತೀವಿ. ಅದರಲ್ಲೂ ಸ್ವಲ್ಪ ಟ್ಯಾನ್ ಆದ್ವಿ ಸಂಜೆ ಅಷ್ಟೊತ್ತಿಗೆ. ಅಂದರೆ ಸಿಕ್ಕಾಪಟ್ಟೆ ಟ್ಯಾನ್ ಆಗಿಲ್ಲ, ಸ್ವಲ್ಪ ಟ್ಯಾನ್ ಆದ್ವಿ. ನಾವು ಹೋದಾಗ ಅಷ್ಟೊಂದು ಬಿಸಿಲು ಅನಿಸ್ಲಿಲ್ಲ, ಚಳಿ ಇತ್ತು ಅಂತ ಹೇಳಿದ್ನಲ್ಲ. ನೋಡ್ಬೋದು ನಿಮ್ಗೆ ಅಲ್ಲೆಲ್ಲ ಪ್ಯಾರಾಚೂಟ್ ಎಲ್ಲ ಕಾಣ್ತಾ ಇದೆ. ಅವೆಲ್ಲ ಗೇಮ್ಸ್ ಆಡೋರು ಆಡ್ಕೋಬೋದು ಪ್ಯಾರಾಚೂಟಲ್ಲಿ. ಅಲ್ಲಿ ಕೇಳ್ತಿರ್ತಾರೆ, ಹೋಗೋಂಗಿದ್ರೆ ಹೋಗ್ಬೋದು ನೀವು. ಈ ಥರ ಬೋಟಲ್ಲೆಲ್ಲ ಕರ್ಕೊಂಡು ಹೋಗ್ತಾರೆ ನಿಮ್ಮನ್ನು. ನೋಡಿ ಈ ಥರ ವೇವ್ಸೆಲ್ಲ ಒಂದು ಸ್ವಲ್ಪ ಆಟ ಆಡಿದೆ ನಾನು. ಸ್ಕೂಬಾ ಡೈ ಎಲ್ಲ ಮಾಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಸ್ವಲ್ಪ ಭಯ ಆಯಿತು ನನಗೆ ಹೋಗೋದಕ್ಕೆ. ಸೊ ಹಂಗಾಗಿ ಹೋಗಲಿಲ್ಲ. ನನಗೆ ಯಾಕೋ ಸ್ವಲ್ಪ ಭಯ ಅನಿಸುತ್ತೆ, ನೀರು ನೋಡಿದ್ರೇ ಭಯ ಅನಿಸುತ್ತೆ. ನಮಗೆ ಸ್ವಿಮ್ಮಿಂಗ್ ಎಲ್ಲ ಬರೋದಿಲ್ಲ. ಲೈಫ್ ಜಾಕೆಟ್ ಹಾಕಿರ್ತಾರೆ, ಆದರೂ ಸ್ವಲ್ಪ ಭಯ ಅನಿಸುತ್ತೆ. ಸೊ ನಾನು ಎಲ್ಲೋದ್ರೂ ಸ್ವಲ್ಪ ನೀರಿನ ನಾವೆಲ್ಲ ಗೇಮ್ಸ್ ಆಡೋದು ಕಮ್ಮಿ. ಸೊ ಹಂಗಾಗಿ ಇಲ್ಲೇ ದಡದಲ್ಲೇ ಸ್ವಲ್ಪ ಆಟ ಆಡಿದೆ. ನಾವು ಆಟ ಆಡಿದ್ದೆಲ್ಲ ತೋರಿಸ್ತೀನಿ ನಿಮಗೆ, ಹೆಂಗೆ ನಾನು ಎಂಜಾಯ್ ಮಾಡಿದೆ ಅಂತ ಹೇಳ್ಬಿಟ್ಟು. ಸೊ ನಾವು ಬಂದಿದ್ದು ಒಂದು 11:30 ಅದು ಆಗಿದ್ದರಿಂದ ಸ್ವಲ್ಪ ಹೊತ್ತು ನೀರಲ್ಲೆಲ್ಲ ಆಟಾಡಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಈಗ ಒಂದು ಸ್ವಲ್ಪ ಏನಾದ್ರು ತಿನ್ನೋಣ ಅಂತ ಹೇಳ್ಬಿಟ್ಟು ಇಲ್ಲೇ ರೆಸ್ಟೋರೆಂಟ್ಸ್ ಎಲ್ಲ ಎದುರಿಗೆ ಇದೆ. ಬೀಚ್ ಎದುರಿಗೆ ನಿಮಗೆ ಸಿಕ್ಕಾಪಟ್ಟೆ ರೆಸ್ಟೋರೆಂಟ್ಸ್ ಎಲ್ಲ ಇರುತ್ತೆ. ಅಲ್ಲಿ ಏನಾದ್ರು ತಿನ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಗೈಸ್, ಇಲ್ಲಿಂದ ಇಲ್ಲೇ ಬೀಚ್ ಎದುರುಗಡೆನೇ ನಿಮ್ಗೆ ಸಿಕ್ಕಾಪಟ್ಟೆ ರೆಸ್ಟೋರೆಂಟ್ಸ್ ಎಲ್ಲ ಸಿಗುತ್ತೆ. ನಿಮಗೆ ಈ ಥರ ಎಲ್ಲ ಅಟ್ಸ್ ಹಾಕೊಂಡ್ಬಿಟ್ಟಿರ್ತಾರೆ. ನಿಮ್ಗೆ ಊಟ ಗೀಟ ಮಾಡಬೇಕು, ಏನಾದರೂ ಸ್ಟಾರ್ಟರ್ಸ್ ಏನಾದ್ರು ತಿನ್ನಬೇಕು ಅಂತಿದ್ರೆ ಹೋಗಿ ತಿನ್ಕೋಬೋದು. ತುಂಬ ಕಾಸ್ಟ್ಲಿಲೆಲ್ಲ ನಿಮಗೆ ಗೊತ್ತೇ ಇರುತ್ತೆ. ನಾವು ಇಲ್ಲೊಂದು ಚಿಕನ್ ತೊಗೊಂಡ್ವಿ, ತಂದೂರಿ ಚಿಕನ್ನು. ಬರೀ ನೋಡಿ ಇದೇ ತೊಗೊಂಡಿದ್ದು. ಈ ಚಿಕನ್ನಿಗೆ ನಮಗೆ 550 ಆಯಿತು, ತುಂಬ ಕಾಸ್ಟ್ಲಿಲೆಲ್ಲ. ಸೊ ಅಲ್ಲಿಂದ ತಿನ್ಕೊಂಡ್ಬಿಟ್ಟು ನೆಕ್ಸ್ಟ್ ಒಂದು ಸ್ವಲ್ಪ ಆಟ ಆಡೋಣ ಅಂತ ಹೇಳ್ಬಿಟ್ಟು ಬೀಚಲ್ಲಿ ಬಂದಿದ್ದೀವಿ. ಈಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದೆ ನಾನು. ಒಂದಷ್ಟು ರೀಲ್ಸ್ ಮಾಡೋಣ ಅಂದ್ಕೊಂಡೆ. ಆ ಡ್ರೆಸ್ಸಲ್ಲಿ ಮುಂಚೆ ಬಂದಿದ್ನಲ್ಲ, ಆ ಡ್ರೆಸ್ಸಲ್ಲಿ ಒಂದಷ್ಟು ರೀಲ್ಸ್ ಮಾಡೋಣ ಅಂದ್ಕೊಂಡೆ, ಬಟ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಈ ಬೀಚ್ ನೋಡಿ ಒಂಥರ ಫಸ್ಟ್ ಟೈಮ್ ನೋಡಿದ್ನ, ಸ್ವಲ್ಪ ಸ್ಟನ್ ಆಗಿಬಿಟ್ಟಿದ್ದೆ. ತುಂಬ ಖುಷಿ ಆಯ್ತು ನನಗೆ ವಾಟರ್ ಅಂದರೆ ಸ್ವಲ್ಪ ಭಯ. ಆದರೂ ಆ ಬೀಚ್ ನೋಡಿದ್ಮೇಲೆ, ಒಂದು ನೀರಲ್ಲಿ ಇಳಿದ್ಮೇಲೆ ಸ್ವಲ್ಪ ಖುಷಿ ಆಯಿತು. ಬೀಚ್ನೆಲ್ಲ ನೋಡಿದ್ಮೇಲೆ, ನೀರಲ್ಲಿ ಇಳಿದ್ಮೇಲೆ ಆಮೇಲೆ ಸ್ವಲ್ಪ ಧೈರ್ಯ ಬಂತು. ಆಟ ಆಡಿದೆ. ನಮ್ಮ ಮನೆಯವರು ನಾನು ಇಬ್ಬರು ಜೊತೆಲೆಲ್ಲ ಚೆನ್ನಾಗಿ ಆಟ ಆಡಿದ್ವಿ, ಮಜಾ ಮಾಡಿದ್ವಿ. ನೋಡ್ಬೋದು, ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ವೀಡಿಯೋನ. ಮತ್ತು ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ಗೈಸ್, ಮತ್ತು ನಿಮಗೆ ಏನಾದರೂ ಬೋಟಿಂಗ್ ಮಾಡಬೇಕು, ಇದು ಬನಾನಾ ಬೋಟಲ್ಲೆಲ್ಲ ಹೋಗಬೇಕು, ಮತ್ತು ಇದು ಸ್ಕೂಬಾ ಡೈ ಮಾಡಬೇಕು ಅಂದರೆ ಹೈಲ್ಯಾಂಡಿಗೆ ಕರ್ಕೊಂಡು ಹೋಗ್ತಾರೆ ಒಳಗಡೆ. ಮತ್ತು ಇದು ಏನು ಪ್ಯಾರಾಶೂಟಲ್ಲೆಲ್ಲ ಹೋಗಬೇಕು ಅಂದರೆ ಅಲ್ಲೆಲ್ಲ ಕೇಳ್ತಾ ಇರ್ತಾರೆ, ಬಂದು ನಿಮಗೆ ಆಟ ಆಡ್ತೀರಾ, ಗೇಮ್ಸ್ ಆಟ ಆಡ್ತೀರಾ, ಇಷ್ಟ ಆಗುತ್ತೆ ಅಂತೆಲ್ಲ ಬಂದು ಹೇಳ್ತಾ ಇರ್ತಾರೆ. ಮತ್ತು ಫೋಟೋಸ್ ಎಲ್ಲ ತೆಗೆಸ್ಕೋಬೋದು, ಫೋಟೋಗ್ರಾಫರ್ಸು ಇರ್ತಾರೆ. ತುಂಬ ಚೆನ್ನಾಗಿರುತ್ತೆ, ಎಲ್ಲ ಅಲ್ಲೇ ಸಿಗ್ತಾರೆ ನಿಮಗೆ. ಹೋಗೋಂಗಿದ್ರೆ ಹೋಗ್ಬೋದು. ನಾವು ಯಾವುದಕ್ಕೂ ಹೋಗಲಿಲ್ಲ, ಯಾಕಂದರೆ ಇಲ್ಲೇ ಬೀಚಲ್ಲಿ ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡ್ವಿ ನಾವು. ಗೈಸ್, ಈಗ ನಾವು ಬೀಚಲ್ಲೆಲ್ಲ ಆಟ ಆಡ್ಕೊಂಡಿದ್ದು ಮುಗೀತು. ಸೊ ಈಗ ಬೀಚಿಂದ ನೆಕ್ಸ್ಟು ಕ್ರೂಸ್ಗಿಲ್ಲ ಅಂದರೆ ಕೆಸಿನೋ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಈಗ ಅಲ್ಲೇ ಬೀಚ್ ಎದುರುಗಡೆನೇ ನಿಮಗೆಲ್ಲ ಫ್ರೆಶ್ ಅಪ್ ಆಗೋದಕ್ಕೆಲ್ಲ ಇದು ಸಿಗುತ್ತೆ, ವಾಶ್ರೂಮ್ಸ್ ಎಲ್ಲ ಸಿಗುತ್ತೆ. ಅಲ್ಲೇ ಫ್ರೆಶ್ ಅಪ್ ಆಗ್ಬೋದು. ಇವೆಲ್ಲ ಗೊತ್ತೇ ಇರುತ್ತೆ ನಿಮಗೆ. ಬೀಚ್ ಎದುರುಗಡೆನೇ ಇದೆ ಶಾಪಿಂಗ್ ಸೆಂಟರು. ಏನಾದರೂ ಬೇಕಾದ್ರೆ ಶಾಪ್ ಮಾಡ್ಬೋದು. ಎಲ್ಲ ಕಾಸ್ಟ್ಲಿ, ಏನು ಬೇಕೋ ಅಷ್ಟು ಮಾತ್ರ ತೊಗೊಳ್ಳಿ ಹೋದರೆ. ಅಲ್ಲಿಂದ ಈಗ ನಾವು ಕೆಸಿನೋ ಹೋಗೋಕೆ ಅಂತಂದು ಬಂದ್ವಿ. ನಾನು ಎಲ್ಲ ಅಲ್ಲೇ ರೆಡಿಯಾಗಿ ಫ್ರೆಶ್ ಅಪ್ ಆಗಿಬಿಟ್ಟು ಕಾರಲ್ಲೆಲ್ಲ ರೆಡಿ ಆಗಿಬಿಟ್ಟು ಬಂದಿದ್ದೀವಿ. ಈಗ ಆನ್ ದಿ ವೇ ಎಲ್ಲ ನಿಮಗೆ ಸ್ಟ್ರೀಟ್ ಫುಡ್ ಸಿಗುತ್ತೆ. ಮ್ಯಾಗಿ ತಿನ್ನೋಣ ಅಂತ ಮ್ಯಾಗಿ ತಿನ್ನೋಕೆ ಕೂತ್ಕೊಂಡಿದ್ದೀನಿ ನಾನು. ಮ್ಯಾಗಿ, ಎಗ್ ರೈಸು ಎಲ್ಲ ತೊಗೊಂಡ್ವಿ. ಇಲ್ಲೇ ಮಾಡಿಕೊಡ್ತಾರೆ ಅವರು. ಮತ್ತು ಕೆಲವಷ್ಟು ಜನ ಹೊರಗಡೆ ಮನೆಯಲ್ಲೇ ಮಾಡ್ಕೊಂಡು ತೊಗೊಂಬಂದಿರ್ತಾರೆ. ಅಷ್ಟು ಚೆನ್ನಾಗಿರಲ್ಲ ಫುಡ್ಡು, ಬಟ್ ಕಾಸ್ಟ್ಲಿ. ಮತ್ತು ಓದೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕಾಗುತ್ತಲ್ವ, ಅದಕ್ಕೋಸ್ಕರ ತೊಗೊಂಡಿದ್ದೀವಿ. ತಿಂತಾಯಿದ್ದೀನಿ ಮ್ಯಾಗಿನ. ಇಲ್ಲಿಂದ ಕೆಸಿನೋ ಹೋಗೋಣ ಅಂತ ಹೇಳ್ಬಿಟ್ಟು ಅಷ್ಟೇ. ಮತ್ತು ಕೆಸಿನೋ ಅಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಕೆಸಿನೋ 9:30 8:30ಗಿಂದ ಊಟ ಸ್ಟಾರ್ಟ್ ಆಗುತ್ತೆ ಅಂತ. ಈಗ ಕೆಸಿನೋ ನೋಡಿದ್ದಿಲ್ಲ ನಾನು ಒಂದು ಸರಿನೂ. ಸೊ ಅದಕ್ಕೋಸ್ಕರ ಹೋಗೋಣ ಅಂತ ಹೊರಟಿದ್ದೀವಿ. ಸೊ ಈ ಬ್ರಿಡ್ಜ್ ಬಂದುಬಿಟ್ಟು ನಾನು ನಿಮಗೆ ಬೆಳಗ್ಗೆನೇ ತೋರಿಸಿದ್ದೀನಿ, ಬೆಳಕಲ್ಲಿ. ಇದು ಪಣಜಿ ಗೋವಾ ಕ್ಯಾಪಿಟಲ್. ಬೆಳಗ್ಗೆ ತೋರಿಸಿದ್ನಲ್ಲ ನಾನು, ಅದು ಆ ಬ್ರಿಡ್ಜು, ಪಣಜಿಯಲ್ಲಿರುವಂಥ ಬ್ರಿಡ್ಜು. ಇದು ಸಂಜೆ ಹೊತ್ತು ಲೈಟಿಂಗ್ಸ್ ಹಾಕಿರ್ತಾರೆ.
ಕಲರ್ ಡಿಫ್ರೆಂಟಾಗಿ ಲೈಟ್ಸ್ ಆನ್ ಆಗುತ್ತೆ ನಿಮಗೆ, ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಅದನ್ನು ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಈಗ ರೆಡ್ ಕಲರ್ ಇದೆ, ಒಂದೊಂದೇ ಕಲರ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಅದು ತುಂಬ ಚೆನ್ನಾಗಿದೆ. ಅದು ಬ್ರಿಡ್ಜು ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಕೆಳಗಡೆಯಿಂದನೂ ತೋರಿಸ್ತೀನಿ ನಾನು ನಿಮಗೆ ನೋಡಿ. ಇಲ್ಲಿ ಪಾರ್ಕಿಂಗ್ ಎಲ್ಲಿ ಬೇಕೋ ಅಲ್ಲಿ ನಿಲ್ಲಿಸೋಂಗಿಲ್ಲ. ಸೊ ಅದಕ್ಕೋಸ್ಕರನೇ ನಾನು ನಿಮಗೆ ಕಾರಲ್ಲಿ ಹೋಗ್ತಾನೆ ನಿಮಗೆ ವಿಡಿಯೋ ಮಾಡೋದಕ್ಕೆ ನಾನು ಟ್ರೈ ಮಾಡಿದ್ದೀನಿ. ಎಲ್ಲಿ ಬೇಕೋ ಅಲ್ಲಿ ಪಾರ್ಕಿಂಗ್ ಮಾಡೋಂಗಿಲ್ಲ, ಬೇರೆ ಸ್ಟೇಟ್ ಆಗುತ್ತಲ್ವ ಅದಕ್ಕೋಸ್ಕರ ಅಷ್ಟೇ. ಎಲ್ಲಿ ಬೇಕೋ ಅಲ್ಲಿ ಪಾರ್ಕಿಂಗ್ ಮಾಡೋಂಗಿಲ್ಲ, ನಿಲ್ಸಂಗಿಲ್ಲ ಎಲ್ಲಿ ಬೇಕೋ ಅಲ್ಲಿ, ಸುಮ್ಮನೆ ಫೈನ್ ಹಾಕ್ತಾರೆ. ಅದಕ್ಕೋಸ್ಕರ ಬೇರೆ ಸ್ಟೇಟ್ ಅಂತ. ಸೊ ಈಗ ಬಂದಿದ್ದೀವಿ ಕೆಸಿನೋ ಹತ್ರ. ಕಾಣ್ತಾ ಇದೆಯಲ್ಲ, ಇದೆಲ್ಲ ನೋಡ್ಬೋದು. ಇದು ಕೆಸಿನೋ ಪ್ರೈಡ್ ಅಂತ, ಅಲ್ಲ ಮೆಜೆಸ್ಟಿಕ್ ಪ್ರೈಡ್. ಇದು ಈಗ ತೋರಿಸ್ತಾ ಇದ್ದೀನಲ್ಲ, ಇದು ಮೆಜೆಸ್ಟಿಕ್ ಪ್ರೈಡ್ ಅಂತ ಹೇಳ್ಬಿಟ್ಟು. ಆ ಕಡೆ ಕಾಣ್ತಾ ಇರೋದು ಬಂದ್ಬಿಟ್ಟು ಬಿಗ್ ಡ್ಯಾಡಿ ಅಂತ ಹೇಳ್ಬಿಟ್ಟು. ಈ ಥರ ಕೆಸಿನೋಗಳು ತುಂಬ ಇರುತ್ತೆ, ಒಂದು 5-6 ಥರ ಕೆಸಿನೋಗಳಿದೆ. ನಿಮ್ಮ ಚಾಯ್ಸ್ ಯಾಲ್ಲಿ ಬೇಕಾದ್ರೂ ಹೋಗ್ಬೋದು. ನಾವು ಬಂದುಬಿಟ್ಟು ಕೆಸಿನೋ ಪ್ರೈಡ್ಗೆ ಹೋಗೋಣ ಅಂತ ಡಿಸೈಡ್ ಆದ್ವಿ. ಈಗ ಕೆಸಿನೋ ಪ್ರೈಡ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಅಲ್ಲೆಲ್ಲ ನಿಮಗೆ ಫಸ್ಟು ಸ್ಟಾರ್ಟಿಂಗಲ್ಲೆಲ್ಲ ಚೆಕ್ಕಿಂಗ್ ಇರುತ್ತೆ. ಎಲ್ಲ ಚೆಕ್ಕಿಂಗ್ ಮಾಡಿಸ್ಕೊಂಡ್ಬಿಟ್ಟು ಒಳಗಡೆ ಟಿಕೆಟ್ಸ್ ತೊಗೊಂಡ್ಬಿಟ್ಟು ಎಲ್ಲ ತೊಗೊಂಡು, ಈಗ ನಾವು ಸಣ್ಣ ಬೋಟ್ ಇರುತ್ತೆ, ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ನಿಮಗೆ ಒಂದು ಸ್ವಲ್ಪ ದೂರ ಕರ್ಕೊಂಡು ಹೋಗಬೇಕು, ಯಾಕಂದರೆ ಸೆಂಟ್ರಿಗೆ ಇರುತ್ತೆ ಇವು ಕ್ರೂಸ್ಗಳೆಲ್ಲ. ಕ್ರೂಸಲ್ಲೇ ಕೆಸಿನೋ ಇರೋದು. ಸೊ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಈಗ ನಾವು ಬೋಟಲ್ಲಿ ಕೂತ್ಕೊಂಡಿದ್ದೀವಿ, ಅದು ಫುಲ್ ಆಗೋವರೆಗೂ ಬಿಡೋದಿಲ್ಲ ನೋಡಿ. ಈ ರೀತಿ ಬೋಟ್ ಎಲ್ಲ ಫುಲ್ ಆಗಬೇಕು. ಫುಲ್ ಆದಮೇಲೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಇದು ಎಂಟ್ರೆನ್ಸ್ ಫೀಸ್ ಬಂದುಬಿಟ್ಟು 2500 ಪೇ ಮಾಡಿದ್ವಿ ನಾವು ಒಬ್ಬೊಬ್ಬರಿಗೆ ಪರ್ ಪರ್ಸನ್. ಅಲ್ಲಿ ಏನೇನು ಸಿಗುತ್ತೆ ಅಂತಂದು ಗೊತ್ತಿಲ್ಲ, ಅಲ್ಲಿಗೆ ಹೋದ್ಮೇಲೆ ನೋಡೋಣ. ನಾನು ಬೇರೆ ಯಾವ ಇಂಟೆನ್ಷನ್ ಇಟ್ಕೊಂಡು ಈ ವಿಡಿಯೋ ಮಾಡ್ತಾ ಇಲ್ಲ. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ಕೆಸಿನೋ ಹೇಗಿರುತ್ತೆ ಅನ್ನೋದಕ್ಕೋಸ್ಕರ ಹೋಗ್ತಾ ಇರೋದು. ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಹೇಗಿರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಒಂದು ಶೇರ್ ಮಾಡ್ತಾ ಇರೋದು. ಸೊ ಕ್ರೂಸ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ಯಾವುದಾದ್ರೂ ಒಂದಕ್ಕೆ ಹೋಗಬೇಕಾಗುತ್ತೆ ಅಂದ್ಕೊಂಡು ನಾವು ಇಲ್ಲಿ ಕೆಸಿನೋಗೆ ಹೋಗ್ತಾ ಇದ್ದೀವಿ. ಈಗ ಹೋಗ್ತಾ ಇದ್ದೀವಿ ನೋಡಿ. ಈಗ ಬೋಟು ಹೊರಟಿದೆ. ಎಲ್ಲ ಜನ ತುಂಬಿದ ಮೇಲೆ ಕರ್ಕೊಂಡು ಹೋಗ್ತಾರೆ ಅವರು. ಇಷ್ಟು ಜನ ಅಂತ ಇರ್ತಾರೆ, ಅಷ್ಟು ಜನ ತುಂಬಿದ ಮೇಲೆ ಕರ್ಕೊಂಡು ಹೋಗ್ತಾರೆ. ಈಗ ಮೂವ್ ಆಗ್ತಾ ಇದೆ. ಇಲ್ಲಿ ಕಾಣಿಸ್ತಾ ಇದೆಲ್ಲ ದೂರದಲ್ಲಿ ನಿಮಗೆ ಕೆಸಿನೋ ಪ್ರೈಡ್ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಕರ್ಕೊಂಡು ಹೋಗೋದು. ಇಲ್ಲಿಂದ ಅಲ್ಲಿವರೆಗೂ ನೀರಿರುತ್ತೆ. ಸೊ ಆ ನೀರಿಂದ ನಾವು ಅಲ್ಲಿಗೆ ಹೋಗೋದಕ್ಕೆ ಬೋಟ್ ಬೇಕಾಗುತ್ತಲ್ಲ, ಸೊ ಅದಕ್ಕೋಸ್ಕರ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ಏನೋ ಒಂಥರ ಡಿಫ್ರೆಂಟ್ ಫೀಲಿಂಗು. ಅಂದರೆ ಒಂದು ಸರಿನೂ ಹೋಗಿಲ್ಲ ಅಲ್ವಾ, ಒಂಥರ ಚೆನ್ನಾಗಿ ಅನಿಸುತ್ತೆ, ಖುಷಿ ಅನಿಸುತ್ತೆ. ಸೊ ಅಲ್ಲೆಲ್ಲ ಸೌಂಡ್ಸು ಭಾಳ ಇರುತ್ತೆ ಬೋಟಿಂದು. ಸೊ ಅದಕ್ಕೋಸ್ಕರ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಬಂತು, ಈಗ ಕರ್ಕೊಂಡು ಹೋಗ್ತಾ ಇದ್ದೀನಿ. ಏನು ಹತ್ರ ಇದ್ದೀವಿ ನಾವು ಕೆಸಿನೋ ಪ್ರೈಡ್ ಹತ್ರ. ಒಂದು 5 ಮಿನಿಟ್ಸ್ ಅಷ್ಟೇ. ಅದು ಎಲ್ಲರೂ ಕೂತ್ಕೊಂಡ್ಮೇಲೆ ಕರ್ಕೊಂಡು ಹೋಗೋದು. ಒಂದು 5 ಮಿನಿಟ್ಸ್ ಆಗುತ್ತೆ ಅಷ್ಟೇ, ಏನು ತುಂಬ ದೂರ ಅನಿಸೋಲ್ಲ. ಈಗ ಹೋಗ್ತಾ ಇದ್ದೀವಿ. ಒಳಗಡೆ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಮತ್ತು ಇನ್ನೊಂದು, ಅಲ್ಲಿ ಒಳಗಡೆ ವೀಡಿಯೋನೂ ಮಾಡೋ ಆಗಿಲ್ಲ. ಎಲ್ಲ ಅಲ್ಲಿ ವೀಡಿಯೋ ಮಾಡಿರೋ ಫೋನೆಲ್ಲ ಮೊಬೈಲ್ ಕಸ್ಕೊತಾರೆ. ಸೊ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡ್ತಾ ಇಲ್ಲ. ಅಲ್ಲಿ ಒಳಗಡೆ ಎಷ್ಟಾಗುತ್ತೋ ಎಲ್ಲಿ ವೀಡಿಯೋ ಮಾಡೋದಕ್ಕೆ ಅಲೋ ಇದೆಯೋ ಅಲ್ಲಷ್ಟೇ ನಾನು ವೀಡಿಯೋ ಮಾಡ್ತೀನಿ ನಿಮಗೆ. ಸೊ ಈಗ ಬಂದಿದ್ದೀವಿ ಕೆಸಿನೋ ಹತ್ರ. ಈಗ ಎಲ್ಲರೂ ಕೆಳಗಡೆ ಇಳಿಬೇಕು, ಒಳಗಡೆ ಹೋಗಬೇಕು. ವೆಲ್ಕಮ್ ಎಲ್ಲ ಮಾಡ್ತಾರೆ ಅಲ್ಲಿ. ಸ್ಟಾರ್ಟಿಂಗ್ ನೀವು ಇಳಿತಾ ಇದ್ದಂಗೆ ಬೌನ್ಸರ್ಸ್ ಎಲ್ಲ ಭಾಳ ಜನ ಸೆಕ್ಯೂರಿಟಿ ಇರುತ್ತೆ ಅಲ್ಲಿ. ನೀವು ವಿಡಿಯೋ ಮಾಡೋಂಗಿಲ್ಲ ಅಲ್ಲಿ. ಸೊ ಈಗ ಬೋಟ್ ಇಳಿದ್ಬಿಟ್ಟು ಹೋಗ್ತಾ ಇದ್ದೀವಿ ಒಳಗಡೆ. ಅಲ್ಲೆಲ್ಲ ಇದು ವೆಲ್ಕಮ್ ಚೆನ್ನಾಗಿ ಮಾಡ್ತಾರೆ. ಅದನ್ನೆಲ್ಲ ವೀಡಿಯೋ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ, ಬಟ್ ಅಲ್ಲಿ ಮಾಡೋ ಆಗಿಲ್ಲ. ಸೊ ಈಗ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ನಾನು ಎಲ್ಲಿ ವೀಡಿಯೋ ಮಾಡ್ತೀನಿ ಅಂತ ಗೊತ್ತಿಲ್ಲ, ನೋಡೋಣ. ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ, ಈಗ ಒಳಗಡೆ ಹೊರಟಿದ್ದೀನಿ, ನೋಡೋಣ ಹೇಗಿರುತ್ತೆ ಒಳಗಡೆ ಕೆಸಿನೋ ಅಂತ ಅಂದು. ಸೊ ಗೈಸ್, ಈಗ ಕೆಸಿನೋ ಒಳಗಡೆ ಬಂದಿದ್ದೀವಿ. ಇದು ಬಂದುಬಿಟ್ಟು ಡೈನಿಂಗ್ ಹಾಲು. ಇಲ್ಲೆಲ್ಲ ಅಫಿಷಿಯಲ್ಸ್ಗೆ ಅವ್ರಿಗೆಲ್ಲ ಡೈನಿಂಗ್ ಊಟ ಇರುತ್ತೆ ಇಲ್ಲಿ. ಇದು ಬಂದುಬಿಟ್ಟು ಫುಲ್ ಮೇಲ್ಗಡೆ ಫಂಕ್ಷನ್ ನಡೀತಾ ಇರುತ್ತೆ. ಇಲ್ಲೆಲ್ಲ ಡ್ಯಾನ್ಸು ಎಲ್ಲ ಮಾಡ್ತಾ ಇರ್ತಾರೆ. ಡ್ಯಾನ್ಸು ಮತ್ತು ನಿಮಗೆ ಇದು ಊಟ ಎಲ್ಲ ಥರ ಅನ್ಲಿಮಿಟೆಡ್ ಫುಡ್ ಇರುತ್ತೆ ಇಲ್ಲಿ. ನಿಮಗೆ ಕೇಕ್ಗಳು ಅಷ್ಟೇ 2-3 ಥರ ಕೇಕ್ಗಳು, ಐಸ್ ಕ್ರೀಮ್ಸು, ಪಾನಿಪೂರಿ, ಗೋಲ್ಗಪ್ಪ, ಏನೇನು ಬೇಕು ಎಲ್ಲ ಸಿಗುತ್ತೆ ನಿಮಗೆ. ಮತ್ತು ವೆಜ್ಜು ನಾನ್ ವೆಜ್ಜು ಎಲ್ಲ ಸಿಗುತ್ತೆ ಅಲ್ಲಿ. ಏನು ಬೇಕಾದರೂ ಹಾಕೊಂಡು ಊಟ ಮಾಡ್ಬೋದು. ನೋಡ್ಬೋದು ನಾವು ಈ ಥರ ಚಪಾತಿ, ಆಮೇಲೆ ಇದು ಒಂದು ಎಗ್ ಕರಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಅದು ಬಂದುಬಿಟ್ಟು ಪನ್ನೀರು, ಒಂದಷ್ಟು ಏನೇನು ಬೇಕೋ ಹಾಕ್ಕೊಂಡು ಊಟ ಮಾಡ್ಕೋಬೋದು. ಬಟ್ ನಮಗಲ್ಲಿ ಊಟ ಇಷ್ಟ ಆಗಲ್ಲ, ಯಾಕಂದರೆ ಸ್ವಲ್ಪ ಟೇಸ್ಟೇ ಬೇರೆ ಥರ ಅನ್ಸುತ್ತೆ ಅಲ್ಲಿ. ನಮಗೆಲ್ಲ ಊಟ ಲೈಕ್ ಆಗಲ್ಲ. ನನಗೂ ಊಟ ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ. ಸೊ ಆಮೇಲೆ ಹೋಗ್ಬಿಟ್ಟು ಕೇಕು, ಆಮೇಲೆ ರಸ್ಮಲಾಯಿ ಅವನ್ನೆಲ್ಲ ಹಾಕ್ಕೊಂಬಂದಿದ್ದೀನಿ. ನೋಡೋಣ ಇದು ಹೆಂಗಿರುತ್ತೆ ಅಂತ ಟೇಸ್ಟ್ ಮಾಡ್ತೀನಿ. ಕೇಕ್ ಎಲ್ಲ ಚೆನ್ನಾಗಿತ್ತು. ನೆಕ್ಸ್ಟು ಇನ್ನೊಂದು ಸ್ವಲ್ಪ ಬಿರಿಯಾನಿ ಹಾಕ್ಕೊಂಬಂದೆ, ಚಿಕನ್ ಬಿರಿಯಾನಿ.
ನಿಜವಾಗ್ಲೂ ಊಟ ಏನು ಅಷ್ಟು ಚೆನ್ನಾಗಿದ್ದಿಲ್ಲ, ಮಿಕ್ಕಿದ್ದೆಲ್ಲ ಚೆನ್ನಾಗಿತ್ತು. ನಿಮಗೆ ಸೊ ಗೈಸ್ ಇಲ್ಲೆಲ್ಲ ಡ್ಯಾನ್ಸ್ ಗಿನ್ಸ್ ಎಲ್ಲ ನೋಡ್ಕೊಂಡು ಎಂಜಾಯ್ ಮಾಡಿಕೊಂಡು ನಾವಲ್ಲಿಂದ ಹೊರಟ್ವಿ ಕಸಿನೋಯಿಂದ. ಈಗ ದಾವಣಗೆರೆಗೆ ವಾಪಸ್ ಬರ್ತಾ ಇದ್ದೀವಿ ನಾವು. ಸೊ ಆನ್ ದಿ ವೇ ಬರಬೇಕಾದ್ರೆ ನಮಗೆ ಇಲ್ಲಿ ಧಾರವಾಡ ಬೈಪಾಸ್ ಬರುತ್ತಲ್ಲ ಅಲ್ಲಿ ಸಿಕ್ತು. ಇದು ಮಿಶ್ರಾ ಪೇಡ ಅಂತ ಹೇಳ್ಬಿಟ್ಟು ತುಂಬ ದೊಡ್ಡದು ಮಾಡಿದ್ದಾರೆ, ತುಂಬ ಚೆನ್ನಾಗಿತ್ತು. ಮತ್ತು ನಿಮ್ಗೆ ಇಲ್ಲೆಲ್ಲ ಇಲ್ಲಿ ನಿಮಗೆ ಸ್ಟಾರ್ಟರ್ಸು ತಿನ್ಕೋಬೋದು, ಏನಾದರೂ ಬೇಕು ಅಂದರೆ ತುಂಬ ದೊಡ್ಡದಾಗಿ ಮಾಡಿದ್ದಾರೆ. ನಿಮಗೆ ಅಲ್ಲೇ ಲೈವ್ ಪೇಡ ಅಂತ ಮಾಡಿಕೊಡ್ತಾರೆ, ಟೇಸ್ಟ್ ನೋಡಿಬಿಟ್ಟು ನೀವು ತೊಗೋಬೋದು. ತುಂಬ ಫ್ರೆಶ್ ಇರುತ್ತೆ ಪೇಡ. ನಾವು ಇಲ್ಲಿ ಪೇಡ ತೊಗೊಂಡ್ಬಿಟ್ಟು ಅಲ್ಲಿಂದ ಡೈರೆಕ್ಟಾಗಿ ದಾವಣಗೆರೆಗೆ ಬಂದ್ವಿ. ಇಲ್ಲಿಗೆ ನನ್ನ ಈ ಗೋವಾ ವ್ಲಾಗು ಮುಗಿಸ್ತಾ ಇದ್ದೀನಿ, ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಲಾಸ್ಟಲ್ಲಿ ಒಂದು ಸ್ವಲ್ಪ ಫೋಟೋಸ್ ಹಾಕಿರ್ತೀನಿ, ನೋಡ್ಕೋಬೋದು ನೀವು. ಅಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್.